ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ, ಪ್ರಜ್ಞಾ ಸಮುದ್ರೇ ಮಿಲನಂ ಭಜಂತಿ. ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ, ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಮೇಘಶ್ಯಾಮಂ ಪೀತಕೌಶೇಯವಾಸಂ, ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ, ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ, ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಅಥಾವಾಸಂ ಶಾಂತೇಃ ಅಕೃತಸುಕೃತಾನಾಂ ಸುಲಭಂ, ನವಾಂಭೋದಶ್ಯಾಮಂ ನಲಿನನಯನಂ ವಲ್ಕಲಧರಂ. ಜಟಾಜೂಟಾಪೀಡಂ ಭುಜಗಪತಿಭೋಗೋಪಮಭುಜಂ, ದದರ್ಶ ಶ್ರೀಮಂತಂ ವಿಪಿನಭುವಿ ಸೀತಾ ಸಹಚರಂ. ಕನಕದ್ರವಕಾಂತಿಕಾಂತಯಾ ಮಿಲಿತಂ ರಾಮಮುದೀಕ್ಷ್ಯ ಕಾಂತಯಾ, ಚಪಲಾಯುತವಾರಿದಭ್ರಮಾದ್ ನೃತೆ ಚಾತಕಪೋತಕೈರ್ವನೇ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರಃ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರಃ. ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲುಃ, ನಿಂ ಜಾನೇ ನೈವ ಜಾನೇ ನ ಜಾನೇ. ಯತ್ರ ಯತ್ರ ರಘುನಾಥ ಕೀರ್ತನಂ, ತತ್ರ ತತ್ರ ಕೃತಮಸ್ತಕಾಂಜಲಿಂ. ಬಾಷ್ಪವಾರಿ ಪರಿಪೂರ್ಣಲೋಚನಂ, ಮಾರುತಿಂ ನಮತ ರಾಕ್ಷಸಾಂತಕಂ. ಕಾಲ ಬದಲಾಗಿದೆ, ದೇಶವೂ ಬದಲಾಗಿದೆ. ಆದರೆ ಈ ಬದಲಾವಣೆ ಒಳಿತಿಗಾಗಿ. ಬದಲಾಗಿದ್ದೇನು? ಕಲಿಯುಗ ತ್ರೇತಾಯುಗವಾಗಿ ಬದಲಾಗಿದೆ. ಕಲಿಕಾಲ ಅದು ಪ್ರಪಂಚದಲ್ಲೆಲ್ಲ ಉಂಟು, ದೇಶದಲ್ಲೆಲ್ಲ ಇದೆ, ರಾಜ್ಯದಲ್ಲೆಲ್ಲ ಇದೆ. ಆದರೆ ನಮ್ಮ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ, ಗಾಯತ್ರಿ ವಿಹಾರದಲ್ಲಿ, ರಾಮನ ಸನ್ನಿಧಿಯಲ್ಲಿ, ಈ ಸಭಾಂಗಣದಲ್ಲಿ ಕಲಿಯುಗ ಇಲ್ಲ, ತ್ರೇತಾಯುಗ. ದೇಶವೂ ಬದಲಾಗಿದೆ. ನಿಜ ಹೇಳಿ, ಇದು ಬೆಂಗಳೂರಾ?
ಬೆಂಗಳೂರು ಅಂತ ಅನ್ನಿಸ್ತದ? ಅಲ್ಲ, ಇದು ಅಯೋಧ್ಯೆ. ನಾವಿರುವುದು ಅಯೋಧ್ಯೆಯಲ್ಲಿ, ಕೋಸರದಲ್ಲಿ, ಸರಿಯೂ ತೀರದಲ್ಲಿ, ನಮ್ಮೆಲ್ಲರ ಪ್ರಭುವಿನ ಸ್ವಾಮಿಯ ಜನ್ಮಭೂಮಿಯಲ್ಲಿ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಾಗೆ ಪ್ರಭು ಹಾಡಿ ಹೊಗಳಿದವನು ತನ್ನ ಜನ್ಮಭೂಮಿಯನ್ನು. ಕನಕಲಂಕ ಬೇಡ ನನಗೆ, ಜನ್ಮಭೂಮಿ ಸಾಕು, ನನ್ನ ಜನ್ಮಭೂಮಿ ಅಯೋಧ್ಯೆ ಸಾಕು. ಇಲ್ಲಿ ತ್ರೇತಾಯುಗದ ಅವತಾರ ಆಗಿದೆ, ಇಲ್ಲಿ ಅಯೋಧ್ಯೆಯ ಅವತಾರ ಆಗಿದೆ. ಈ ಕಾಲದಲ್ಲಿ ತ್ರೇತಾಯುಗದ ಅವತಾರ, ಈ ಪ್ರದೇಶದಲ್ಲಿ ಅಯೋಧ್ಯೆಯ ಅವತಾರ. ಯಾಕೆಂದ್ರೆ ಇಂದು ಇಲ್ಲಿ ರಾಮಾವತಾರ ಆಗಲಿಕ್ಕಿದೆ. ಅಯೋಧ್ಯೆ ಅಲ್ಲದಿದ್ರೆ, ತ್ರೇತಾಯುಗವಲ್ಲದಿದ್ರೆ ಇಂದು ಇಲ್ಲಿ ರಾಮ ಜನ್ಮವಾಗುವುದು ಹೇಗೆ? ಇಂದಾಗಲಿಕ್ಕಿರುವ ರಾಮ ಜನ್ಮವೇ ಸಾಕ್ಷಿ, ಕಾಲ ಬದಲಾಗಿದೆ. ಕೊನೆಯ ಪಕ್ಷ ನಮ್ಮ ಮಟ್ಟಿಗೆ, ನಮ್ಮೆಲ್ಲರ ಮಟ್ಟಿಗೆ, ಈ ಸಭಾ ಮಂಟಪದೊಳಗಿನ ಭಾಗ್ಯಶಾಲಿಗಳ ಮಟ್ಟಿಗೆ ಕಾಲ ಬದಲಾಗಿದೆ. ರಾಮನ ಕಾಲ ಬಂದಿದೆ. ಕಾಲ ಅನುಕೂಲವಾಗಿದೆ. ಈ ಅಧಿಕ ಮಾಸ ಪುರುಷೋತ್ತಮ ಮಾಸ, ಹಾಗೆ ಕರೀತಾರೆ ಅದನ್ನು, ಪುರುಷೋತ್ತಮ ಮಾಸ ಅಂತ. ನಮ್ಮೆಲ್ಲರ ಪಾಲಿಗೆ ಇದು ಮರ್ಯಾದಾ ಪುರುಷೋತ್ತಮನ ಮಾಸವೇ ಆಗಿ ಹೋಯಿತು. ಇಂದು ತಿಥಿ ಯಾವುದು? ನವಮಿ, ಪುರುಷೋತ್ತಮ ಮಾಸದ ನವಮಿ ತಿಥಿ. ಇದು ಮುಹೂರ್ತ ನೋಡಿ ಇಟ್ಟಿದ್ದಲ್ಲ ರಾಮಕಥೆಯನ್ನು. ಬೆಂಗಳೂರಿನಲ್ಲಿ ರಾಮಕಥೆ ಇಡುವಾಗ ನೋಡೋ ಮುಹೂರ್ತ ಒಂದೇ, ಶನಿವಾರ ಭಾನುವಾರ ಮಾತ್ರ. ಕೊನೆಗೆ ಶನಿವಾರ ಭಾನುವಾರ ಬರಬೇಕು ಅಂತ. ಆದರೆ ಮುಹೂರ್ತವನ್ನು ರಾಮನೇ ಇಟ್ಟಿದ್ದಾನೆ. ಯಾಕೆಂದ್ರೆ ಪುರುಷೋತ್ತಮ ಮಾಸದಲ್ಲಿ ನವಮಿಯ ದಿನದಂದು ರಾಮ ಜನ್ಮ ಬರುವಂತೆ ತಾನಾಗಿ ಏರ್ಪಡಬೇಕಾದ್ರೆ ಅದು ರಾಮನ ಇಚ್ಛೆ ಅಲ್ಲದೆ ಬೇರೆ ಏನು. ಈಗ ನಡೀತಾ ಇರುವುದು ಆರ್ದ್ರಾ ನಕ್ಷತ್ರ, ಶಂಕರಾಚಾರ್ಯರ ನಕ್ಷತ್ರ. ಅದು ಆರ್ದ್ರಾ ನಕ್ಷತ್ರ, ಆದಿಶಂಕರರ ನಕ್ಷತ್ರ. ಈ ನಕ್ಷತ್ರಕ್ಕೆ ಶಿವನೇ ದೇವತೆ. ಶಿವ ಜಗದ ಮೊದಲ ಗುರು, ಮೊದಲ ಶಿಷ್ಯ ಪಾರ್ವತಿ. ಮೊದಲ ಗುರು ಶಿವ, ಮೊದಲ ಶಿಷ್ಯ ಪಾರ್ವತಿ. ಮೊದಲ ಉಪದೇಶ ರಾಮನಾಮದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವೇ ಈ ಜಗದ ಮೊದಲ ಉಪದೇಶ. ತನ್ನ ಪತ್ನಿಯ ಕಿವಿಯಲ್ಲಿ ರಾಮನಾಮವನ್ನು ಹೇಳಿದವನು ಶಿವ. ಅವನನ್ನು ದೇವತೆಯಾಗಿ ಹೊಂದಿರತಕ್ಕಂಥ ನಕ್ಷತ್ರ. ರಾಮನಿಗೆ ಅತಿ ಪ್ರಿಯ ಅವನು. ರಾಮ ಶಿವಪೂಜೆ ಮಾಡುವವನು, ಶಿವನ ಸೇವೆ ಮಾಡುವವನು. ಶಿವ ರಾಮನಾಮ ಜಪಿಸುವವನು, ತನ್ನ ಪತ್ನಿಯ ಮೂಲಕ ರಾಮನಾಮ ಜಪಿಸುವಂತೆ ಮಾಡುವವನು. ಕಾಶಿಯಲ್ಲಿ ಯಾರು ಮರಣ ಹೊಂದುತ್ತಾರೋ ಅವರ ಬಲಗಿಬಿಯಲ್ಲಿ ಸ್ವಯಂ ಶಿವನೇ ರಾಮ ಮಂತ್ರ ಉಪದೇಶ ಮಾಡ್ತಾನಂತೆ. ಅದರಿಂದ ಮುಕ್ತಿ ಅವರಿಗೆ. ಅಂತ ಶಿವನ ನಕ್ಷತ್ರ. ಸ್ವಾರಸ್ಯ ಇನ್ನು ಮುಂದಿದೆ. ಈ ಆರ್ದ್ರಾ ನಕ್ಷತ್ರ ನಂತರ ಮುಂದೆ ಬರುವ ನಕ್ಷತ್ರ ಯಾವುದು? ನಕ್ಷತ್ರಗಳು ಮರ್ತೋಗಿದೆ, ನೆನಪು ಮಾಡ್ಕೊಳ್ಳಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ. ಮುಂದಿನ ನಕ್ಷತ್ರ ಯಾವುದು? ಅದು ಯಾರ ನಕ್ಷತ್ರ? ಇವತ್ತು ರಾತ್ರಿ ಆ ನಕ್ಷತ್ರ ಬರಲಿಕ್ಕಿದೆ. ಇಂದು ರಾತ್ರಿ ಆ ನಕ್ಷತ್ರ ಬರಲಿಕ್ಕಿದೆ. ಇದು ರಾಮನ ಮಾಯೆ, ರಾಮನ ಇಚ್ಛೆ, ಇದು ರಾಮನ ಸಂಕಲ್ಪ. ಇದು ಈ ರಾಮಕಥೆಯನ್ನು ನಾವು ಮಾಡಿಸಲಿಲ್ಲ, ನೀವು ಮಾಡಿಸಲಿಲ್ಲ. ಇದೆಲ್ಲ ಭ್ರಮೆ. ರಾಮನೇ ಮಾಡ್ತಾ ಇರೋದು ರಾಮಕಥೆಯನ್ನು. ಇದನ್ನು ರಾಮನೇ ಏರ್ಪಡಿಸಿದ್ದು. ಎಲ್ಲ ಪ್ರಶ್ನೆಗೆ ಒಂದೇ ಉತ್ತರ ಹೇಳಬೇಕು ನಾವು. ಈ ರಾಮಕಥೆಯ ಆಯೋಜಕರು ಯಾರು? ಸಂಯೋಜಕರು ಯಾರು? ಈ ರಾಮಕಥೆಯ ಭಕ್ತ ಯಾರು? ಶ್ರೋತ ಯಾರು? ಯಾರು ಹೇಳುವವರು, ಯಾರು ಕೇಳುವವರು? ಯಾರು ಚಪ್ರ ಹಾಕಿದ್ರು, ಯಾರು ಚಾಪೆ ಹಾಸಿದ್ರು, ಯಾರು ಕುರ್ಚಿ ಇಟ್ರು? ರಾಮ 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 ರಾಮನೇ. ಅದು ರಾಮ, ಇದು ರಾಮ. ರಾಮನ ಆಟ ಇದು, ರಾಮನ ಆಟ.
ರಾಮನ ಆಟ ಅನ್ನುವಾಗ ನಮಗೊಂದು ಆಟದ ನೆನಪಾಗ್ತದೆ. ಆ ಆಟ ನಿಮಗೂ ನೆನಪಾಗ್ತದೆ ನೋಡಿ. ಆ ಆಟಕ್ಕೆ ಹೆಸರು ಕಣ್ಣಾ ಮುಚ್ಚಾಲೆ ಆಟ. ಕಣ್ಣಾ ಮುಚ್ಚಾಲೆ ಆಟ ಗೊತ್ತಾ? ಕಣ್ಣಾ ಮುಚ್ಚಾಲೆ ಆಟ ನೆನಪಾಗ್ತದ? ಬೆಂಗಳೂರಲ್ಲಿ ಇಲ್ಲ ಅದು ಆ ಆಟ. ಬೆಂಗಳೂರಲ್ಲಿ ಕಣ್ಣಾ ಮುಚ್ಚಾಲೆ ಆಟ ಆಡೋದು ವಿದ್ಯುತ್ ಮಾತ್ರ ಬಹುಶಃ. ಬೆಂಗಳೂರಲ್ಲಿ ಏನು, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಹೌದು, ರಾಮನೆಂಬ ವಿದ್ಯುತ್ ಕೂಡ ಕಣ್ಣಾ ಮುಚ್ಚಾಲೆ ಆಡ್ತದೆ. ವಿದ್ಯುತ್ ರಾಮ ಅಂದ್ರೆ ಎಂಥ ವಿದ್ಯುತ್ ಅದು? ಮೇಲೆ ಕೆಳಗೊಳಗೆ ಬಳಿ ಸುತ್ತಲ ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಅಂಥ ವಿದ್ಯುಲ್ಲಹರಿ ಅದು. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲು ಆ ವಿದ್ಯುಲ್ಲಹರಿ ರಾಮನೆಂಬ ವಿದ್ಯುಲ್ಲಹರಿ ನಡೆಸ್ತಾ ಇದೆ ಎಲ್ಲವನ್ನು. ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ. ಧೂಲಿಕಣವನ್ನು ಕೂಡ ಅದೇ ಚಾಲನೆಗೊಳಿಸ್ತಾ ಇದೆ. ಸೂರ್ಯನನ್ನು ಅದೇ ಚಾಲನೆಗೊಳಿಸ್ತಾ ಇದೆ. ಚಂದ್ರನ ಚಲನೆಗೂ ಅದೇ ಕಾರಣ, ತಾರೆಗಳ ಚಲನೆಗೂ ಅದೇ ಕಾರಣ, ಇಡೀ ಜಗತ್ತಿನ ಸಕಲ ಜೀವರಾಶಿಗಳ ಚಲನೆಗೆ ಅದೇ ಕಾರಣ. ಆದರೆ ಅದು ಮಾತ್ರ ಕಾಣುತ್ತೆ ಕಾಣೋದಿಲ್ಲ, ಕಾಣುತ್ತೆ ಕಾಣೋದಿಲ್ಲ, ಕಣ್ಣಾ ಮುಚ್ಚಾಲೆ ಆಡುತ್ತೆ. ನಮ್ಮ ಮಾತು ಆರಂಭಿಸುವಾಗ ಈ ಸಭೆಯಲ್ಲಿ ದೀಪ ಹೋಯ್ತು ಬಂತು ಹಾಗೆಲ್ಲ ಆಯ್ತು. ನಮ್ಗೆ ಅನ್ನಿಸ್ತು ಶುಭಾರಂಭ ಕಣ್ಣಾ ಮುಚ್ಚಾಲದೆ ಇವತ್ತು. ಕಣ್ಣಾ ಮುಚ್ಚಾಲೆ ಆಟ ಹೇಗಿರುತ್ತೆ ಅಂದರೆ, ಸುಮಾರು ಮಧ್ಯವಯಸ್ಕರಿಗೆ, ಕೆಲವು ಯುವಕರಿಗೆ ಗೊತ್ತಿರ್ಬೋದು. ಒಂದು ಮಗುವಿನ ಕಣ್ಣು ಕಟ್ಟಿ ಉಳಿದೆಲ್ಲ ಮಕ್ಕಳು ಅಡಗುತ್ತಾರೆ, ಒದಗುತ್ತಾರೆ. ಆ ಮಗು ಹುಡುಕ್ಬೇಕು. ಕಣ್ಣಾ ಮುಚ್ಚೆ, ಗಾಡಾಗುಡೆ, ಉದ್ದಿನ ಮೂಟೆ, ಉರುಳೆ ಹೋಯ್ತು, ಅದೆಲ್ಲ ಮಂತ್ರ ಹೇಳಿದಾಗ ಹೇಳಿ ಆಮೇಲೆ ಕಣ್ಣು ಕಟ್ಟಿ ಬಿಚ್ಚಿ ಹುಡುಕ್ಬೇಕು. ಹುಡುಕಿದ್ರೆ, ಯಾರನ್ನು ಹುಡುಕಿದ್ರೆ ಅವನು ಸೋತ ಹಾಗೆ ಅವನು.